ನಮಸ್ಕಾರ. ಇವತ್ತು ಮತ್ತೆ ಒಂದು ಸುಂದರವಾಗಿರ್ತಕ್ಕಂಥ ಗೀತೆ ಮತ್ತು ಆ ಗೀತೆಯ ಹಿಂದಿನ ಕಥೆಯನ್ನು ಹೊತ್ತು ನಿಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚಿಕೊಳ್ಬೇಕು ಅಂಥೇಳಿ ಬಂದಿದ್ದೀನಿ. 2003 ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದಲ್ಲಿ ಮೂಡಿಬಂದಿರತಕ್ಕಂತಹ ಅಭಿ ಸಿನಿಮಾ ರಿಲೀಸ್ ಆಗಿರ್ತಕ್ಕಂಥ ವರ್ಷ. ಬಹಳ ಹಿಂದಿನಿಂದನೂ ಕೂಡ ಒಂದು ಮಾತಿದೆ, ಯಾಕೆ ಅನ್ನೋರ ಚಿತ್ರಗಳು, ಚಿತ್ರಗೀತೆಗಳು, ಕಥೆಗಳು ಜನರಿಗೆ ಇಷ್ಟ ಆಗ್ತವೆ, ಯಾಕೆ ಸಿನಿಮಾಗಳು ಗೆಲ್ಲುತ್ತೆ, ಯಾಕೆ ಆ ಹಾಡುಗಳು ಜನರನ್ನು ರೀಚ್ ಆಗುತ್ತೆ ಅನ್ನೋದು ಭಾಳ ಹಿಂದಿನಿಂದಲೂ ಕೂಡ ಒಂದು ದೊಡ್ಡ ಪ್ರಶ್ನೆ ಇದ್ದೇ ಇದೆ. ಆದರೆ ಆ ಸಿನಿಮಾ ಆಗಲಿ, ಸಿನಿಮಾ ಗೀತೆ ಆಗಲಿ ಅಥವಾ ಒಂದು ರೆಕಾರ್ಡಿಂಗ್ ಆಗಲಿ, ಅದರ ಹಿಂದೆ ಅವರು ಪಡ್ತಿರ್ತಕ್ಕಂಥ ಶ್ರಮ ಯಾರಿಗೂ ಗೊತ್ತಿರಲ್ಲ. ಸೊ ಒಂದು ಸುಂದರವಾಗಿರ್ತಕ್ಕಂತಹ ಹಾಡು ಆ ಚಿತ್ರದಲ್ಲಿದೆ. ಬಹಳಷ್ಟು ಹಾಡುಗಳು ಪಾಪ್ಯುಲರ್ ಆಗಿವೆ, ಹಿಟ್ ಆಗಿವೆ ಅಭಿ ಚಿತ್ರದಿಂದ. ಆದರೆ ಈ ಪರ್ಟಿಕ್ಯುಲರ್ ಸಾಂಗು ಅಣ್ಣಾವರ ಮನೆಯಲ್ಲಿ ರೆಡಿಯಾಗಿದ್ದು. ಅಂದರೆ ಅಣ್ಣಾವರು, ವರದಪ್ಪ ಹಾಗೂ ಪ್ರೇಮ ಕವಿ ಕೆ ಕಲ್ಯಾಣ್ ಅವರು ಮುಂದೆಗಡೆನೇ ಕೂತ್ಕೊಂಡು, ಅಂದರೆ ಕೆ ಕಲ್ಯಾಣ್ ಅವರನ್ನು ಮುಂದೆ ಕೂರಿಸ್ಕೊಂಡು ವರದಪ್ಪನವರು, ಅಣ್ಣಾವರು ಇಬ್ಬರು ಸೇರಿ ಈ ಲೈನ್ ಚೆನ್ನಾಗಿದೆ, ಈ ಲೈನ್ ಹಾಕಿದರೆ ಸೂಕ್ತವಾಗಿರುತ್ತೆ ಅಂತ ಹೇಳಿ ಬರೆಸಿದ ಹಾಡು. ಆ ಹಾಡಿನ ಒಂದು ಚರಣದ ಒಂದು ಗೀತೆಯನ್ನು, ಒಂದು ಸಾಲನ್ನು ನಿಮ್ಮ ಮುಂದೆ ಹೇಳ್ತೀನಿ. ನಂಗೂ ನಿಂಗೂ ಇನ್ನೂ ಹೊಸದು ಇಂಥ ಅನುಭವ, ಕಂಡು ಎದೆಯ ಒಳಗೆ ಏನು ಕಲರವ. ಈ ಹಾಡು ಈಗಾಗಲೇ ಯಾವುದು ಅಂಥೇಳಿ ನಿಮಗೂ ಗೊತ್ತಾಗಿರುತ್ತೆ. ಈ ಲೈನ್ಸು ಕೆ ಕಲ್ಯಾಣ್ ಅವರು ಬರೀತಾರೆ. ಬರೆದು ಅದು ಅಣ್ಣವರು ನೋಡ್ತಾರೆ. ಅದನ್ನು ನೋಡಿ ಹುಬ್ಬೇರಿಸಿ ಏನು ಹಿಂಗಿದೆಯಲ್ಲ ಅಂತ. ಇವರು ಇಲ್ಲ ಅಣ್ಣ, ಏನೋ ತೋಚಿತು ಬರೆದುಬಿಟ್ಟೆ ಅಂತ ಹೇಳ್ತಾರಂತೆ. ತೋಚಿದ್ದಕ್ಕಲ್ಲ, ನೀನು ಸಾಹಿತ್ಯಕ್ಕೆ ಸೋತಿದ್ದಕ್ಕೆ ಈ ರೀತಿಯಾಗಿ ಬಂದಿದೆ, ಈ ಲೈನ್ಸ್ ಇರಲಿ ಅಂತಾರಂತೆ ಅಣ್ಣವರು. ವರದಪ್ಪನವ್ರಿಗೂ ಕೊಡ್ತಾರೆ. ವರದಪ್ಪನವರು ನೋಡಿ ಖುಷಿ ಆಗ್ತಾರೆ. ಅದಾದ ಮೇಲೆ ಮತ್ತೆ ಈ ಸಾಂಗ್ ಕ್ರಿಯೇಟ್ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಮೊದಲಿಗೆ ಬಂದ ತಕ್ಷಣ ಅಣ್ಣಾವರ ಮನೆಯಲ್ಲಿ ಕೆ ಕಲ್ಯಾಣ್ ಅವರಿಗೆ ತಿಂಡಿ ಆಗಿರುತ್ತೆ. ಹಾಡು ಬರೆಯೋಷ್ಟರಲ್ಲಿ, ಅಂದರೆ ಹಾಡು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಆಲ್ರೆಡಿ ಮತ್ತೆ ಎರಡನೇ ಊಟಕ್ಕೆ ಕರೀತಾರೆ. ಸೊ ಎರಡನೇ ಊಟನೂ ಕೂಡ ಆಗುತ್ತೆ, ಮಧ್ಯಾಹ್ನದ ಊಟವೂ ಆಗುತ್ತೆ. ಅಣ್ಣವ್ರು ಏನು ಹೇಳ್ತಾರೆ, ಇದು ರೆಕಾರ್ಡಿಂಗ್ ಯಾವತ್ತು ಮಾಡಬೇಕು, ಸಮಯ ಇದೆಯಾ ಅಥವಾ ಇಲ್ವಾ ಅಂತ ಕೇಳ್ತಾರೆ. ಕೇಳಾದಮೇಲೆ ಇಲ್ಲ ಇನ್ನೂ ಟೈಮ್ ಇದೆ ಅಂಥೇಳಿ ವರದಪ್ಪನವರು ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಹಾಗಾದರೆ ಇರಲಿ ಬಿಡಿ, ನಾಳೆ ಕಂಟಿನ್ಯೂ ಮಾಡಿದ್ರೆ ಆಯಿತು, ಇಷ್ಟಕ್ಕೆ ಸಾಕು ಇವತ್ತು ಅಂತ. ಸೊ ಕೆ ಕಲ್ಯಾಣ್ ಅವ್ರಿಗೆ ಸಮಾಧಾನ ಇಲ್ಲ, ನಾನು ಬಂದಿದ್ದೀನಿ, ಫ್ಲೋಲ್ಲಿದ್ದೀನಿ, ಕೂತ್ಕೊಂಡಿದ್ದೀನಿ, ಏನೇನೋ ಆಗ್ತಾಯಿದೆ, ಸೊ ಕಂಪ್ಲೀಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ. ಸೊ ಇನ್ನು ಏನೂ ಮಾತನಾಡಿದ್ರಂತಹ ಪರಿಸ್ಥಿತಿಯಲ್ಲಿ ಕೆ ಕಲ್ಯಾಣ್ ಅವರು ಕೂಡ ಇರ್ತಾರೆ. ಯಾಕೆಂದರೆ ಅಣ್ಣವರೇ ನಾಳೆ ಕಂಟಿನ್ಯೂ ಮಾಡೋಣ ಅಂತ ಅಂದಮೇಲೆ ಇನ್ನು ಮಾತಾಡೋಕ್ಕೆ ಏನು ಉಳಿದಿದೆ ಅಂಥೇಳಿ ಕೆ ಕಲ್ಯಾಣ್ ಅವರ ಮನಸ್ಥಿತಿ. ಸರಿ ಅಂದ್ಕೊಂಡು ಇನ್ನೆಲ್ಲ ಹಾಳೆಗಳನ್ನು, ಅಂದರೆ ಅಲ್ಲಲ್ಲಿ ಇಟ್ಟಿರ್ತಕ್ಕಂಥ ಹಾಳೆಗಳನ್ನು ತಗೊಳ್ಬೇಕು. ವರದಪ್ಪನವ್ರ ಕಣ್ಣಿಗೆ ಒಂದು ಹಾಳೆ ಬೀಳುತ್ತೆ. ಅದೇನದು, ಇಲ್ಲಿವರೆಗೂ ನೀವು ಕೊಟ್ಟೇ ಇಲ್ವಲ್ಲ ಆ ಹಾಳೆ ತನ್ನಿ ಅಂತಾರೆ. ಅದು ಇಲ್ಲ, ಏನೋ ಬೇರೆ ಬರೆದಿದ್ದೀನಿ, ಇದು ಸೂಟ್ ಆಗಲ್ಲ ಬಿಡಿ ಅಂತ ಇವರೇ ಕೆ ಕಲ್ಯಾಣ್ ಅವರು ಹೇಳ್ತಾರೆ. ಇಲ್ಲಿ ಪರವಾಗಿಲ್ಲ ಕೊಡಿ ಅಂತಾರೆ. ಸೊ ಇಲ್ಲ, ಅದು ಹಣ ಪಂಚಭೂತಗಳ ಇದಕ್ಕೆ ಸಂಬಂಧಪಟ್ಟಾಗ ಏನೋ ಬರೆದಿದ್ದೀನಿ, ಅದು ಪ್ರೀತಿಗೆ ಹೋಲಲ್ಲ ಅಂಥೇಳಿ ನನಗನ್ನಿಸ್ತು, ಅದಕ್ಕೆ ಅದು ಬೇಡ ಅಂತ. ಇಲ್ಲಿ ಕೊಡ್ರಿ ನೋಡ್ತೀನಿ ಅಂಥೇಳಿ ನೋಡ್ತಾರೆ. ಅದ್ಭುತವಾಗಿರ್ತಕ್ಕಂಥ ಸಾಲುಗಳು. ಅಂದರೆ ಕೆ ಕಲ್ಯಾಣ್ ಅವರು ಆಲ್ರೆಡಿ ಬರೆದಿರ್ತಾರೆ, ಆದರೆ ಅದನ್ನು ಅಣ್ಣವರು ಮತ್ತು ವರದಪ್ಪನವರ ಕೈಲಿ ಕೊಟ್ಟಿರಲ್ಲ. ಆ ಸಾಲುಗಳು ಕೂಡ ಇಲ್ಲೇ ಇವೆ. ಅವು ಆ ಸಾಲುಗಳು ಹೇಗೆ ನೋಡಿ, ಪಂಚಭೂತಗಳನ್ನು ಬಳಸ್ಕೊಂಡು, ಅಂದರೆ ಗಾಳಿ, ಭೂಮಿ, ನೀರು, ಆಕಾಶ ಮತ್ತು ಬೆಂಕಿಯನ್ನು ಬಳಸ್ಕೊಂಡು ಅಂದರೆ ಚರಣ ರೆಡಿ ಆಗುತ್ತೆ. ಒಂದು ಚರಣ ಇದೇ ಈ ಸಾಂಗ್ನಲ್ಲೇ ಬರುತ್ತೆ. ಆ ಸಾಲುಗಳು, ಪ್ರೀತಿ ಒಂದು ಗಾಳಿಯ ಹಾಗೆ, ಗಾಳಿ ಮಾತಲ್ಲ, ಪ್ರೀತಿ ಹರಿಯೋ ನೀರಿನ ಹಾಗೆ, ನಿಂತ ನೀರಲ್ಲ, ಅದು ಒಂದು ಜ್ಯೋತಿಯ ಹಾಗೆ, ಸುಡೋ ಬೆಂಕಿಯಲ್ಲ, ಅದು ಒಂದು ಭುವಿಯ ಹಾಗೆ, ನಿರಂತರಾಯಿ ಪ್ರೇಮ ಸ್ವರ, ಈ ಪ್ರೀತಿ ಆಕಾಶಕ್ಕೂ ಎತ್ತರ. ಪಂಚಭೂತಗಳನ್ನು ಬಳಸ್ಕೊಂಡು ಈ ಹಾಡು ತಯಾರಾಗುತ್ತೆ.
ಪ್ರೇಮಗೀತೆಯಲ್ಲಿ ಪಂಚಭೂತಗಳನ್ನು ಕೆ ಕಲ್ಯಾಣ್ ಅವರು ಬಳಸ್ತಾರೆ. ಆಲ್ರೆಡಿ ಆ ಸಾಂಗ್ ಆ ಲಿರಿಕ್ಸ್ ರೆಡಿ ಇರುತ್ತೆ, ಆದರೆ ಅದನ್ನು ಅವರು ಕೊಟ್ಟಿರಲ್ಲ. ಅವರು ಯಾವುದು ಕೊಟ್ಟಿರಲ್ವೋ ಅದೇ ಹಾಡಿಗೆ ಜೀವ ತುಂಬುತ್ತೆ, ಅದೇ ಹಾಡಿನಲ್ಲಿ ಮೇನ್ ಹೈಲೈಟ್ ಆಗುತ್ತೆ. ಸಂಗೀತ ನಿರ್ದೇಶಕ ಗುರುಕಿರಣ್ ಅವರು ಆಲ್ರೆಡಿ ಟ್ಯೂನ್ ಮಾಡಿಕೊಟ್ಟಿರ್ತಾರೆ. ಆ ಟ್ಯೂನ್ಗೆ ಇವರು ಈ ಸಾಹಿತ್ಯವನ್ನು ಬರೀತಾರೆ. ಮೊದಲು ಈ ಸಾಲುಗಳನ್ನು ಅನ್ನೋರು ಹಾಡಿದ್ರಂತೆ, ಈಗ ಹಾಡಿದ್ನಲ್ಲ ಅದನ್ನು ಹಾಡು ತೋರಿಸಿದ್ರೆ ಚೆನ್ನಾಗಿತ್ತಂತೆ. ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಫೋನ್ ಮಾಡಿ, ಇಲ್ಲ ಈ ರೀತಿಯಾಗಿದೆ ಹಾಡು ಹೇಗೆ ಅಂದ ತಕ್ಷಣ ಪುನೀತ್ ರಾಜ್ಕುಮಾರ್ ಅವರು ಆ್ಯಸ್ ಯೂಶ್ವಲಿ ದೊಡ್ಡವರೇನಾದರೂ ಮಾತಾಡಿದ್ರೆ, ದೊಡ್ಡವರೇನಾದರೂ ಅದನ್ನು ಡಿಸೈಡ್ ಮಾಡಿದ್ರೆ ಬೇಕು ಅಂಥೇಳಿ ಅವ್ರು ಯಾವತ್ತೂ ಮಾತನಾಡಿದವರೇ ಅಲ್ಲ. ಇದನ್ನು ಸಾಕಷ್ಟು ಬಾರಿ ಕೆ ಕಲ್ಯಾಣ್ ಅವರು ಕೂಡ ಹಂಚ್ಕೊಂಡಿದ್ದಾರೆ. ಸೊ ಹಾಗೆ ಹುಟ್ಟಿದ್ದು ಈ ನನ್ನ ಕಣ್ಣಾನೆ ಹಾಡು ಮತ್ತು ಇದು ಅದರ ಹಿಂದಿನ ಕಥೆ. ಈ ಹಾಡು ಮತ್ತು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಹಾಡನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.